ನಮಸ್ಕಾರ ವೀಕ್ಷಕರೇ ನಮ್ಮ ನೆರೆಯ ರಾಷ್ಟ್ರ ಚೀನಾ ಬಗ್ಗೆ ನಮಗೆಲ್ಲರಿಗೂ ಗೊತ್ತಾಗಿದೆ. ಅದು ನಿದ್ದೆ ಮಾಡುತ್ತಿರುವಂತೆ ನಟಿಸುವ ಒಂದು ಕಪಟ ರಾಷ್ಟ್ರ. ಆದರೆ ಈಗ ಅಮೆರಿಕದ ರಕ್ಷಣಾ ಇಲಾಖೆಯಿಂದ ಅರ್ಥಾತ್ ಪೆಂಟಗಾನ್ ಅಮೆರಿಕ ಸಂಸತ್ತಿಗೆ ಒಂದು ವಾರ್ಷಿಕ ವರದಿಯನ್ನು ಸಲ್ಲಿಕೆ ಮಾಡಿದೆ. ಈ ವರದಿಯಲ್ಲಿ ಉಲ್ಲೇಖಿಸಲಾಗಿರುವ ಅಂಶಗಳನ್ನು ನೋಡಿದ್ರೆ ಎದೆಯಲ್ಲಿ ಡವಡವ ಶುರುವಾಗತ್ತೆ. ಈ ವರದಿ ನೇರವಾಗಿ ಭಾರತದ ಸಾರ್ವಭೌಮಕ್ಕೆ ಸಂಬಂಧಿಸಿದ್ದಾಗಿದೆ. ಅಮೆರಿಕದ ಈ ಗುಪ್ತಚರ ವರದಿಯ ಪ್ರಕಾರ ಚೀನಾ ಇವತ್ತಲ್ಲ ನಾಳೆ ಭಾರತದ ಅವಿಭಾಜ್ಯ ಅಂಗವಾಗಿರೋ ಅರುಣಾಚಲ ಪ್ರದೇಶವನ್ನ ಭಾರತದಿಂದ ಕಿತ್ತುಕೊಳ್ಳಲು ನಿರ್ಧಾರ ಮಾಡಿದೆಯಂತೆ. ಕೇವಲ ನಿರ್ಧಾರ ಅಲ್ಲ, ಅದಕ್ಕಾಗಿ ಒಂದು ಟೈಮ್ ಲೈನ್ ಅಥವಾ ಡೆಡ್ ಲೈನ್ ಅನ್ನು ಕೂಡ ಫಿಕ್ಸ್ ಮಾಡಿಕೊಂಡಿದೆ. ಚೈನಾಗೆ ತೈವಾನ್ ಎಷ್ಟು ಮುಖ್ಯನೋ, ತೈವಾನ್ ಅನ್ನ ಅದು ಹೇಗೆ ತನ್ನ ಕೋರ್ ಇಂಟ್ರೆಕ್ಟ್ ಅಥವಾ ಜೀವಾಳ ಅಂತ ಭಾವಿಸ್ತಾ ಇದೆಯೋ ಅಷ್ಟೇ ತೀವ್ರವಾದ ಭಾವನೆಯನ್ನ ಚೀನಾ ನಮ್ಮ ಅರುಣಾಚಲ ಪ್ರದೇಶದ ಮೇಲೂ ಕೂಡ ಹೊಂದಿದೆ. ಪ್ರಸ್ತುತ ಭಾರತ ಮತ್ತು ಚೀನಾ ಗಡಿಯಲ್ಲಿ ನಡೀತಾ ಇರುವಂತಹ ಶಾಂತಿ ಮಾತುಕತೆಗಳು, ಸೇನಾ ಹಿಂತೆಗೆತದ ಪ್ರಕ್ರಿಯೆಗಳು ಇವೆಲ್ಲವೂ ಕೂಡ ಕೇವಲ ತಾತ್ಕಾಲಿಕವಂತೆ. ಚೀನಾ ಅರುಣಾಚಲ ಪ್ರದೇಶವನ್ನ ಯಾವತ್ತಿಗೂ ಬಿಟ್ಟು ಕೊಡುವುದಿಲ್ಲವಂತೆ. ಹಾಗಾದ್ರೆ ಈ ವರದಿಯಲ್ಲಿ ಸತ್ಯಾಸತ್ಯತೆಗಳೇನಾದರೂ ಇದಾವ? ಚೀನಾ ನಿಜಕ್ಕೂ ಅರುಣಾಚಲ ಪ್ರದೇಶದ ಮೇಲೆ ಕಣ್ಣಿಟ್ಟಿದೆಯಾ? 2027 ಮತ್ತು 2048 ಈ ಟೈಮ್ ಲೈನ್ನ ಕಥೆಯೇನು? ಈ ವರದಿಯನ್ನ ಕೊಟ್ಟಿರುವಂತಹದ್ದು ಅಮೆರಿಕ. ಚೀನಾ ಮತ್ತು ಭಾರತದ ನಡುವಿನ ಈಗ ವ್ಯಾಪಾರ ಸಂಬಂಧ ಒಂಚೂರು ಚೆನ್ನಾಗಿದೆ. ಇದನ್ನ ಸಹಿಸಿಕೊಳ್ಳಲಾಗದೆ ತನ್ನಂತಾನೆ ಹುಟ್ಟಿಸಿಕೊಂಡು ಅಮೆರಿಕ ಈ ತೆರನಾಗಿರುವಂತಹ ಒಂದು ವರದಿಯನ್ನು ಸಿದ್ಧಪಡಿಸಿ ವಿಶ್ವದ ಮುಂದೆ ಇಟ್ಟಿದೆಯಾ? ಅಥವಾ ಭಾರತಕ್ಕೆ ನೋಡಿ ಚೀನಾ ವ್ಯಾಪಾರ ಎಷ್ಟಿದ್ರೂ ಕೂಡ ತಪ್ಪೇ, ಅಂದರೆ ಚೀನಾದ ದೋಸ್ತಿ ಎಷ್ಟರ ಮಟ್ಟಿಗಿರಬೇಕು ಅಷ್ಟರ ಮಟ್ಟಿಗೆ ಇರಲಿ, ನಮ್ಮ ಜೊತೆಗೆ ನೀವು ಫ್ರೆಂಡ್ಶಿಪ್ ಮಾಡಿ ಅಂತ ಅಮೆರಿಕ ಏನಾದರೂ ಪ್ಲಾನ್ ಮಾಡ್ಕೊಂಡಿದೆಯಾ? ಇದರ ಬಗ್ಗೆ ವಿವರವಾಗಿ ನೋಡ್ತಾ ಹೋಗೋಣ. ಆದರೆ ಅದಕ್ಕಿಂತ ಮುಂಚೆ ಚೀನಾ ಮಾಡಿರುವಂತಹ ಈ ಪ್ಲಾನ್ ಬಗ್ಗೆ ನಿಮಗೇನನ್ಸುತ್ತೆ? ಅರುಣಾಚಲ ಪ್ರದೇಶವನ್ನು ನಾವು ಬಿಟ್ಟುಕೊಡಬೇಕಾ? ಅಥವಾ ಪ್ರಧಾನಿ ನರೇಂದ್ರ ಮೋದಿಯವರು ಇದಕ್ಕೆ ತದ್ವಿರುದ್ಧವಾಗಿ ಮತ್ತೇನಾದರೂ ಪ್ಲಾನ್ ಮಾಡ್ತಾರಾ? ಮೇಡ್ ಇನ್ ಚೀನಾ ಪ್ರಾಡಕ್ಟ್ಗಳನ್ನು ನಾವು ಬ್ಯಾನ್ ಮಾಡಬೇಕಾ ಅಥವಾ ಅದನ್ನು ಯೂಸ್ ಮಾಡಲೇಬಾರ್ದಾ? ನಿಮಗೇನನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ವೀಕ್ಷಕರೇ, ಏಷ್ಯಾದಲ್ಲಿ ಭಾರತದ ಅತಿದೊಡ್ಡ ಮತ್ತು ಪ್ರಬಲ ಶತ್ರು ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಕ್ಷಣಾರ್ಧದಲ್ಲಿ ಸಿಗತ್ತೆ. ಅದು ಚೀನಾ. ಇವತ್ತು ಚೀನಾ ಕೇವಲ ಏಷ್ಯಾದ ನಾಯಕನಾಗಲು ಹೊರಟಿಲ್ಲ, ಬದಲಿಗೆ ಅಮೆರಿಕವನ್ನೇ ಹಿಂದಿಕ್ಕಿ ಜಗತ್ತಿನ ನಂಬರ್ 1 ಸೂಪರ್ ಪವರ್ ಆಗೋದಕ್ಕೆ ಹೊರಟಿದೆ. ಚೀನಾದ ಆರ್ಥಿಕತೆಯನ್ನ ನೋಡಿ, ಅದು ಈಗಾಗಲೇ ಜಗತ್ತಿನ ಫ್ಯಾಕ್ಟರಿ ಎನಿಸ್ಕೊಂಡಿದೆ. ನಿಮ್ಮ ಮನೆಯಲ್ಲಿರುವ ಎಲೆಕ್ಟ್ರಾನಿಕ್ ವಸ್ತುಗಳಿಂದ ಹಿಡ್ಕೊಂಡು ಮಕ್ಕಳ ಆಟಿಕೆಗಳವರೆಗೂ ಎಲ್ಲದರಲ್ಲೂ ಮೇಡ್ ಇನ್ ಚೀನಾ ಅನ್ನೋ ಹಣೆಪಟ್ಟಿ ಇದ್ದೇ ಇರತ್ತೆ. ಜಗತ್ತು ಎಷ್ಟರ ಮಟ್ಟಿಗೆ ಚೀನಾದ ಮೇಲೆ ಅವಲಂಬಿತವಾಗಿದೆ ಎಂದರೆ, ಚೀನಾ ತನ್ನ ಬಾಗಿಲು ಮುಚ್ಚಿದ್ರೆ ಜಗತ್ತಿನ ಅರ್ಧದಷ್ಟು ಉತ್ಪಾದನೆ ನಿಂತು ಹೋಗಬಹುದು. ಆರ್ಥಿಕವಾಗಿ ಅಮೆರಿಕಾದ ನಂತರ ಸ್ಥಾನದಲ್ಲಿರುವ ಚೀನಾ ತಾಂತ್ರಿಕವಾಗಿ ಮತ್ತು ಮಿಲಿಟರಿಯಾಗಿ ಅಮೆರಿಕಾಗೆ ಸೆಡ್ಡು ಹೊಡೆಯುವ ಹಂತಕ್ಕೆ ಬೆಳೆದು ನಿಂತಿದೆ. ಆದರೆ ಇಷ್ಟೆಲ್ಲ ಇದ್ರೂ ಚೀನಾಗೆ ಒಂದು ಕೊರಗು ಕಾಡ್ತಾ ಇದೆ. ಆ ಕೊರಗೆ ಅದರ ವಿಸ್ತಾರವಾದದ ಹಸಿವಿಗೆ ಕಾರಣವಾಗಿದೆ. ಚೀನಾದ 3 ಪ್ರಮುಖ ಗುರಿಗಳಿದಾವೆ. ಪೆಂಟಗಾನ್ ವರದಿಯ ಪ್ರಕಾರ ಚೀನಾ ತನ್ನ ಭವಿಷ್ಯಕ್ಕಾಗಿ 3 ಪ್ರಮುಖ ಕೋರ್ ಇಂಟ್ರೆಸ್ಟ್ಗಳನ್ನು ಅಥವಾ ಗುರಿಗಳನ್ನು ಇಟ್ಟುಕೊಂಡಿದೆ. ಮೊದಲನೇದು ಸಿಸಿಪಿ ಆಡಳಿತದ ವಿಶ್ವಾಸತೆ. ಚೀನಾದಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಚೀನಾ ಅಥವಾ ಸಿಸಿಪಿಯ ಆಡಳಿತವೇ ಶಾಶ್ವತವಾಗಿರಬೇಕು. ಅಲ್ಲಿ ಪ್ರಜಾಪ್ರಭುತ್ವ ಇರಬಾರದು, ಅಂದರೆ ಪ್ರಜಾಪ್ರಭುತ್ವ ಬರಬಾರದು. ಶಿ ಜಿನ್ಪಿಂಗ್ ಅಥವಾ ಅವರ ನಂತರ ಬರುವವರು ಯಾರೇ ಆದರೂ ಪಕ್ಷವೇ ಸುಪ್ರೀಂ ಆಗಿರಬೇಕು ಅನ್ನುವಂತಹ ನಿರ್ಧಾರಕ್ಕೆ ಗುರಿಯನ್ನು ಹೊಂದಿದೆ. ಆರ್ಥಿಕ ಸಾರ್ವಭೌಮತ್ವ, ಅರ್ಥಾತ್ ಚೀನಾ ಜಗತ್ತಿನ ಅತಿದೊಡ್ಡ ಆರ್ಥಿಕತೆಯಾಗಿ ಹೊರಹೊಮ್ಮಬೇಕು, ಇಡೀ ವಿಶ್ವ ನಮ್ಮ ಮೇಲೇನೆ ಡಿಪೆಂಡ್ ಆಗಬೇಕು ಅನ್ನುವಂತಹ ಗುರಿಯನ್ನು ಚೀನಾ ಹೊಂದಿದೆ. ಭೌಗೋಳಿಕ ವಿಸ್ತರಣೆ ಮತ್ತು ಏಕೀಕರಣ, ಇದು ಭಾರತಕ್ಕೆ ನೇರವಾಗಿ ಸಂಬಂಧಿಸಿದ ವಿಷಯ. ಚೀನಾ ತನ್ನದಂತ ಭಾವಿಸುವ ಎಲ್ಲಾ ಭೂಪ್ರದೇಶಗಳನ್ನು ಮರಳಿ ಪಡಿಬೇಕು. ಅದರಲ್ಲಿ 3 ಜಾಗಗಳು ಪ್ರಮುಖವಾಗಿದೆ. ಒಂದು ತೈವಾನ್, ಎರಡನೇದು ಜಪಾನ್ನ ಸೊಂಕಾಕು ದ್ವೀಪಗಳು ಮತ್ತು ಭಾರತದ ಅರುಣಾಚಲ ಪ್ರದೇಶ. ತೈವಾನ್, ಸೊಂಕಾಕು ಮತ್ತು ಅರುಣಾಚಲ ಪ್ರದೇಶ ಅಪಾಯದ ಸರಪಳಿಯಾಗಿದೆ. ಮೊದಲನೇದು ತೈವಾನ್. ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ತೈವಾನ್ ಜಗತ್ತಿನ ಸೆಮಿಕಂಡಕ್ಟರ್ ಫ್ಯಾಕ್ಟರಿ. ಇವತ್ತು ಜಗತ್ತಿಗೆ ಬೇಕಾದ 60% ರಿಂದ 70% ಚಿಪ್ಗಳನ್ನು ತಯಾರಿಸೋದು ಇದೇ ಪುಟ್ಟ ದ್ವೀಪದಲ್ಲಿ.
ಅಮೆರಿಕ ಮತ್ತು ಪಾಶ್ಚಿಮಾತ್ಯ ದೇಶಗಳು ತೈವಾನ್ನ ಬೆನ್ನಿಗೆ ನಿಂತಿವೆ. ಯಾಕಂದರೆ ತೈವಾನ್ ಚೀನಾದ ಪಾಲಾದರೆ ಜಗತ್ತಿನ ಟೆಕ್ನಾಲಜಿ ಚೀನಾದ ಮುಷ್ಟಿಗೆ ಸಿಕ್ಕಂತಾಗತ್ತೆ. ಆದರೆ ಪೆಂಟಗಾನ್ನ ವರದಿಗಳು ಹೇಳೋ ಪ್ರಕಾರ 2027ರ ಹೊತ್ತಿಗೆ ಬಲವಂತವಾಗಿ ಆದರೂ ಸರಿ, ಯುದ್ಧ ಮಾಡಿಯಾದರೂ ಸರಿ ತೈವಾನನ್ನು ವಶಪಡಿಸಿಕೊಳ್ಳೋದಕ್ಕೆ ಚೀನಾ ನಿರ್ಧಾರ ಮಾಡಿದೆಯಂತೆ. ಇನ್ನು ಎರಡನೇದಾಗಿ ಸೊಂಕಾಕು ದ್ವೀಪಗಳು. ಮ್ಯಾಪ್ನಲ್ಲಿ ನೋಡಿದ್ರೆ ತೈವಾನ್ನ ಪಕ್ಕದಲ್ಲೇ ಚೀನಾದಿಂದ ಕೇವಲ 110 ಕಿಲೋಮೀಟರ್ ದೂರದಲ್ಲಿರುವಂತಹ ಈ ದ್ವೀಪಗಳು ಜಪಾನ್ಗೆ ಸೇರಿವೆ. ಆದರೆ ಚೀನಾ ಇದನ್ನು ತನ್ನದು ಅಂತ ವಾದಿಸ್ತಾ ಇದೆ. ಇದನ್ನು ಹೆಂಗಾದರೂ ಮಾಡಿ ನಾನು ಕಬಳಿಸ್ಕೊಳ್ಬೇಕು ಅಂತ ಚೀನಾ ಹೇಳ್ತಾ ಇದೆ. ಇನ್ನು ಮೂರನೇದು ಮತ್ತು ನಮಗೆ ಅತ್ಯಂತ ಮುಖ್ಯವಾದದ್ದು ಅರುಣಾಚಲ ಪ್ರದೇಶ. ಚೀನಾದ ಗಡಿಯ ಸುತ್ತ ಇರುವಂತಹ ಎಲ್ಲ ಪ್ರದೇಶವೂ ಅಥವಾ ಯಾವುದೇ ರಾಷ್ಟ್ರದಾಗಿರಲಿ ಆ ಪ್ರದೇಶ ನಮ್ಮದು ಅಂತ ಹೇಳಿಕೊಂಡು ಮೊಂಡುತನ ಮಾಡ್ತಾ ಇದೆ. ನೋಡಿ, ನಮ್ಮ ಅಕ್ಕಪಕ್ಕದಲ್ಲೂ ಕೂಡ ಅಷ್ಟೇ, ನಮ್ಮ ಆಜುಬಾಜುನಲ್ಲಿ ಇಂತಹ ಜನ ಇರ್ತಾರೆ. ನೋಡಿ, ನಮ್ಮದೇ ಜಾಗ ಇದ್ರೂ ಕೂಡ ಬೇರೆಯವರ ಜಾಗದ ಮೇಲೆ ಕಣ್ಣು ಹಾಕಿ ಅದನ್ನು ಹೆಂಗಾದರೂ ಮಾಡಿ ಕಬಳಿಸ್ಕೊಳ್ಬೇಕು ಅನ್ನುವಂತಹದ್ದು ಕೆಲವೊಂದಿಷ್ಟು ನೀಚ ನಾಯಿಗಳ ಗುಣವಾಗಿರತ್ತೆ. ಆ ಗುಣ ಚೀನಾದ್ದಾಗಿದೆ. ಇನ್ನು ಅರುಣಾಚಲ ಪ್ರದೇಶದ ಮೇಲೆ ಡ್ರ್ಯಾಗನ್ ಕಣ್ಣು ಮತ್ತು ಪಾಸ್ಪೋರ್ಟ್ ಪಾಲಿಟಿಕ್ಸ್ ಕೂಡ ನಡೆಸ್ತಾ ಇದೆ. ವೀಕ್ಷಕರೇ, ಲಡಾಖ್ ಮತ್ತು ಗಲ್ವಾನ್ ಸಂಘರ್ಷದ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. ಕಳೆದ 5 ವರ್ಷಗಳ ಹಿಂದೆ ನಮ್ಮ ಮತ್ತು ಚೀನಾ ಸೈನಿಕರ ನಡುವೆ ರಕ್ತಸಿಕ್ತ ಹೋರಾಟ ನಡೆದಿತ್ತು. ಆದರೆ ಅರುಣಾಚಲ ಪ್ರದೇಶದ ವಿಷಯ ಬಂದಾಗ ಚೀನಾ ಒಂದು ವಿಭಿನ್ನವಾದ ಆಟ ಹೂಡಿತ್ತು. ಚೀನಾ ಅರುಣಾಚಲ ಪ್ರದೇಶವನ್ನು ಜಾಂಗ್ವಾನ್ ಅರ್ಥಾತ್ ದಕ್ಷಿಣ ಟಿಬೇಟ್ ಅಂತ ಕರೀತಾ ಇದೆ. ಭಾರತದ ಪ್ರಧಾನಿಗಳು ಅಥವಾ ಮಂತ್ರಿಗಳು ಅರುಣಾಚಲಕ್ಕೆ ಭೇಟಿ ನೀಡಿದಾಗಲೆಲ್ಲ ಚೀನಾ ಬೊಟ್ಟು ಹಾಕತ್ತೆ. ಕೇವಲ ಬೊಟ್ಟು ಹಾಕೋದಲ್ಲ, ಅಲ್ಲಿನ ಸಾಮಾನ್ಯ ಜನರ ಮೇಲೂ ಮಾನಸಿಕ ದೌರ್ಜನ್ಯ ಎಸಗ್ತಾಗಿದೆ. ಇದಕ್ಕೊಂದು ತಾಜಾ ಉದಾಹರಣೆ ನೋಡಿ. ಮೊನ್ನೆ ಅರುಣಾಚಲ ಪ್ರದೇಶದ ಪ್ರೇಮಾ ಖಂಡು ಎಂಬ ಮಹಿಳೆ ಜಪಾನ್ಗೆ ಹೋಗುವಾಗ ಚೀನಾದ ಶಾಂಘೈ ಏರ್ಪೋರ್ಟ್ನಲ್ಲಿ ಇಳಿದಿದ್ಲು. ಅಲ್ಲಿ ಅವರ ಪಾಸ್ಪೋರ್ಟ್ ನೋಡಿದ ಚೀನಾ ಅಧಿಕಾರಿಗಳು ಅವರು ಅರುಣಾಚಲ ಪ್ರದೇಶದವರು ಅಂತ ಗೊತ್ತಾದ ತಕ್ಷಣ ಅವರನ್ನು ವಶಕ್ಕೆ ಪಡೆದರು. ಅರುಣಾಚಲ ಪ್ರದೇಶ ಚೀನಾದ ಭಾಗ, ಹೀಗಾಗಿ ನೀವು ಭಾರತದ ಪಾಸ್ಪೋರ್ಟನ್ನು ಹೊಂದುವ ಹಾಗಿಲ್ಲ, ಇದು ನಕಲಿ ಅಂತ ಹೇಳಿ ಆಕೆಗೆ ಮಾನಸಿಕ ಕಿರುಕುಳ ನೀಡಿದ್ರು. ಬರೋಬ್ಬರಿ 18 ಗಂಟೆಗಳ ಕಾಲ ಆಕೆಯನ್ನು ಕೂಡಿ ಹಾಕಲಾಗಿತ್ತು. ಅದೇ ರೀತಿ ಭಾರತದ ವ್ಲಾಗರ್ ಒಬ್ಬರನ್ನ ಕೂಡ 17 ಗಂಟೆಗಳ ಕಾಲ ಅಕ್ರಮವಾಗಿ ವಶದಲ್ಲಿ ಇಟ್ಟುಕೊಳ್ಳಲಾಗಿತ್ತು. ಅದಾದ ಮೇಲೆ ಚೀನಾ ಕೂಡ ಕ್ಷಮೆ ಕೇಳ್ತಾ ಇಲ್ವೇ ಇಲ್ಲ. ಬದಲಿಗೆ ಅರುಣಾಚಲದ ವಿಷಯದಲ್ಲಿ ನಾವು ರಾಜಿ ಮಾಡಿಕೊಳ್ಳಲ್ಲ, ಭಾರತ ಅಕ್ರಮವಾಗಿ ಅಲ್ಲಿ ನೆಲೆಸಿದೆ ಅಂತ ಅವರ ವಿದೇಶಾಂಗ ಇಲಾಖೆ ಸೊಕ್ಕಿನ ಹೇಳಿಕೆ ನೀಡುತ್ತೆ. ಇದು ಚೀನಾದ ಉದ್ದೇಶವನ್ನ ಸ್ಪಷ್ಟವಾಗಿಸುತ್ತೆ. ಇದು ಒಂದು ಕಡೆಗಾದ್ರೆ ಚೀನಾ ಒಂದು ಮಿಷನ್ ಅನ್ನ ಗುರಿಯಾಗಿಸ್ಕೊಂಡಿದೆ. ಅದು 2048 ಮಿಷನ್ ಅಂತೆ. ಹೌದು ವೀಕ್ಷಕರೇ, ಅದೇ 2048. ಅಮೆರಿಕದ ವರದಿ ಮತ್ತು ಚೀನಾದ ನಡೆಗಳನ್ನು ಗಮನಿಸಿದ್ರೆ ಒಂದು ಭಯಾನಕ ಸತ್ಯ ಹೊರಬರುತ್ತೆ. 1948ರಿಂದ 49ರಲ್ಲಿ ಚೀನಾದಲ್ಲಿ ಕಮ್ಯುನಿಸ್ಟ್ ಪಕ್ಷ ಅಧಿಕಾರದಲ್ಲಿ ಬಂತು. 2048 ಅಥವಾ 49ಕ್ಕೆ ಕಮ್ಯುನಿಸ್ಟ್ ಆಡಳಿತಕ್ಕೆ 100 ವರ್ಷ ತುಂಬಲಿದೆ. ಈ 100 ವರ್ಷದ ಸಂಭ್ರಮಾಚರಣೆಯನ್ನ ಚೀನಾ ರೆಜುವೇಷನ್ ಆಫ್ ಚೀನಾ ಅಥವಾ ಚೀನಾದ ಪುನರುಜ್ಜೀವನ ಅಂತ ಆಚರಿಸುವುದಕ್ಕೆ ಬಯಸ್ತಾ ಇದೆ. ಆ ಸಮಯದೊಳಗಡೆ ಅಂದರೆ 2048ರ ಒಳಗೆ ತಾನು ಕಳೆದುಕೊಂಡಿದೆ ಅಂತ ಭಾವಿಸುವ ಅಥವಾ ತನ್ನದು ಅಂತ ಕ್ಲೇಮ್ ಮಾಡಿಕೊಳ್ಳುವಂತಹ ಭೂಪ್ರದೇಶಗಳನ್ನು, ಅರ್ಥಾತ್ ಇದೆ ತೈವಾನ್, ಸೊಂಕಾಕು, ಲಡಾಖ್, ಅರುಣಾಚಲ ಪ್ರದೇಶ ತನ್ನ ತೆಕ್ಕೆಗೆ ತೆಗೆದುಕೊಳ್ಳಬೇಕು ಅಂತ ಮಾಸ್ಟರ್ ಪ್ಲಾನ್ ಮಾಡಿದೆ ಅಂತೆ. ಅದಕ್ಕಾಗಿ ಅವರು ಎಂತಹ ಬೆಲೆ ತೆರೋದಕ್ಕೂ ಕೂಡ ಸಿದ್ಧರಾಗಿದ್ದಾರೆ. ಅರ್ಥಾತ್ ನಮಗೆ ಯುದ್ಧವಾದರೂ ಅಷ್ಟೇ, ನಮಗೆ ಸಂಬಂಧ ಕೆಟ್ಟರೂ ಅಷ್ಟೇ, ಈ 4 ಸ್ಥಳಗಳನ್ನು ಅಥವಾ ಈ 4 ಪ್ಲೇಸಸ್ಗಳನ್ನು ತಗೊಂಡೇ ತೀರ್ತೀವಿ ಅನ್ನುವಂತಹ ಮಾಸ್ಟರ್ ಪ್ಲಾನ್ ಮಾಡಿಕೊಂಡಿದೆಯಂತೆ ಚೀನಾ. ಇನ್ನು ವರದಿಯಲ್ಲಿರೋದು ಇನ್ನೊಂದು ಪ್ರಮುಖ ವಿಷಯ ಏನಂತಂದರೆ ಚೀನಾದ ಡಬಲ್ ಗೇಮ್. ಗಡಿಯಲ್ಲಿ ಶಾಂತಿ ಮಾತುಕತೆ, ಸೇನಾ ಹಿಂತೆಗೆತ ಎಲ್ಲವೂ ಕೂಡ ಕೇವಲ ನಾಟಕೀಯ. ತೆರೆಮರೆಯಲ್ಲಿ ಚೀನಾ ಗಡಿಯುದ್ದಕ್ಕೂ ಡ್ಯುಯಲ್ ವಿಲೇಜ್ಗಳನ್ನು ಅರ್ಥಾತ್ ಸೇನಾ ಮತ್ತು ನಾಗರಿಕ ಬಳಕೆಯ ಗ್ರಾಮಗಳನ್ನು ಕಟ್ಟಿಕೊಳ್ತಾಗಿದೆ, ಬಂಕರ್ಗಳನ್ನು ನಿರ್ಮಾಣ ಮಾಡ್ತಾಗಿದೆ. ಅಷ್ಟೇ ಎಲ್ಲ ಭಾರತವನ್ನು ಸುತ್ತುವರಿಯಲು ನಮ್ಮ ಶಾಶ್ವತ ಶತ್ರು ಪಾಕಿಸ್ತಾನವನ್ನು ಬಳಸ್ಕೊಳ್ತಾಗಿದೆ. ಭಾರತ ಫ್ರಾನ್ಸ್ನಿಂದ ರಫೇಲ್ ವಿಮಾನ ತಂದರೆ ಚೀನಾ ಪಾಕಿಸ್ತಾನಕ್ಕೆ G10 ಯುದ್ಧ ವಿಮಾನಗಳನ್ನು ಕೊಡ್ತಾಗಿದೆ. ಈಗಾಗಲೇ 20 ವಿಮಾನಗಳನ್ನು ಕೊಟ್ಟಿದೆ, ಇನ್ನೂ 16 ಕೊಡೋದಕ್ಕೆ ರೆಡಿಯಾಗಿದೆ. ಪಾಕಿಸ್ತಾನಕ್ಕೆ ಸಬ್ಮೆರಿನ್ ಅಥವಾ ಅಂತರ್ಗಾಮಿ ನೌಕೆಗಳನ್ನು ನೀಡಿ ಹಿಂದೂ ಮಹಾಸಾಗರದಲ್ಲಿ ಭಾರತಕ್ಕೆ ತಲೆನೋವು ತಂದಿಟ್ಟಿದೆ.
ಇಲ್ಲಿ ಇನ್ನೊಂದು ವಿಷಯ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. ಅಮೆರಿಕದ ವರದಿ ಕೊಟ್ಟಿದೆ ಅಂತ ಮಾತ್ರಕ್ಕೆ ಅಮೆರಿಕ ನಮ್ಮ ಪರ ಇದೆ ಅಂತ ಕುಣಿದಾಡೋ ಹಾಗಿಲ್ಲ. ಅಂತಾರಾಷ್ಟ್ರೀಯ ರಾಜಕೀಯದಲ್ಲಿ ಯಾರೂ ಶಾಶ್ವತ ಮಿತ್ರರಲ್ಲ, ಯಾರೂ ಕೂಡ ಶಾಶ್ವತ ಶತ್ರುಗಳಲ್ಲ. ಅಲ್ಲಿ ಇರೋದು ಕೇವಲ ಹಿತಾಸಕ್ತಿಗಳು ಮಾತ್ರ. ಇದೇ ಅಮೆರಿಕ ಮೊನ್ನೆ ಪಾಕಿಸ್ತಾನದ F-16 ಯುದ್ಧ ವಿಮಾನಗಳ ದುರಸ್ತಿಗೆ $450 ಮಿಲಿಯನ್ ಪ್ಯಾಕೇಜ್ ಅನ್ನು ಘೋಷಣೆ ಮಾಡಿತು. ಯಾಕೆ? ಭಾರತ ರಷ್ಯಾದ ಜೊತೆಗೆ ಸ್ನೇಹ ಹೊಂದಿದೆ ಅಥವಾ ತೈಲ ಖರೀದಿ ಮಾಡಿದೆ ಎಂಬ ಕೋಪಕ್ಕೆ. ಅಮೆರಿಕಾಗೆ ಭಾರತ ಬೇಕು, ಆದರೆ ಭಾರತ ಬಲಿಷ್ಠವಾಗೋದು ಬೇಡ. ಚೀನಾವನ್ನು ಎದುರಿಸೋದಕ್ಕೆ ಭಾರತ ದಾಳವಾಗಬೇಕು ಅಷ್ಟೇ. ಇತಿಹಾಸ ನೋಡಿದ್ರೆ 1965 ಯುದ್ಧದಲ್ಲಿ, 1971 ಯುದ್ಧದಲ್ಲಿ ಜಾಗತಿಕ ಶಕ್ತಿಗಳು ಹೇಗೆ ನಡೆದುಕೊಂಡವು ಎಂಬುದು ನಮಗೆಲ್ಲ ಗೊತ್ತಾಗಿದೆ. ಹಾಗಾಗಿ ಚೀನಾವನ್ನು ಎದುರಿಸೋದಕ್ಕೆ ಅಥವಾ ಅಮೆರಿಕದ ಈ ಎಚ್ಚರಿಕೆಯನ್ನು ಪಾಲಿಸೋದಕ್ಕೆ ಭಾರತ ಯಾರ ಮೇಲೂ ಕೂಡ ಅವಲಂಬವಾಗಲು ಸಾಧ್ಯವಿಲ್ಲ. ಆದ್ದರಿಂದ ವೀಕ್ಷಕರೇ, ಈ ಪೆಂಟಗಾನ್ ವರದಿಯನ್ನು ಚೀನಾ ತಿರಸ್ಕರಿಸಿದೆ, ಅದು ಸುಳ್ಳು ಅಂತ ಹೇಳಿದೆ. ಇದು ನಿರೀಕ್ಷಿತವೇ. ಆದರೆ ಭಾರತದ ಪಾಲಿಗೆ ಇದು ಎಚ್ಚರಿಕೆಯ ಕರೆಗಂಟೆ. 2027 ಆಗಲಿ ಅಥವಾ 2048 ಆಗಲಿ ಚೀನಾದ ವಿಸ್ತರಣಾವಾದದ ಹಸಿವು ಇಂಗೋದಿಲ್ಲ. ಅರುಣಾಚಲ ಪ್ರದೇಶ ಕೇವಲ ಒಂದು ಭೂಪ್ರದೇಶವಲ್ಲ, ಅದು ಭಾರತದ ಆತ್ಮದ ಒಂದು ಭಾಗ. ಅದನ್ನು ರಕ್ಷಿಸಿಕೊಳ್ಳಲು ಭಾರತ ಆತ್ಮನಿರ್ಭರವಾಗಬೇಕು. ನಮ್ಮ ಸೇನೆ, ನಮ್ಮ ಆರ್ಥಿಕತೆ ಮತ್ತು ನಮ್ಮ ರಾಜತಾಂತ್ರಿಕ ಸಂಬಂಧಗಳು ಸ್ವತಂತ್ರವಾಗಿರಬೇಕು. ನಮ್ಮ ರಕ್ಷಣೆಗೆ ನಾವೇ ನಿಲ್ಲಬೇಕು, ಹೊರತು ಬೇರೆ ಯಾರೂ ಬರೋದಿಲ್ಲ. ಆದ್ದರಿಂದ ವೀಕ್ಷಕರೇ, ಚೀನಾ ಹಿಂದೆ ಅರುಣಾಚಲ ಪ್ರದೇಶದ ವಿಷಯದಲ್ಲಿ ಭಾರತಕ್ಕೆ ಒಂದು ಆಫರ್ ಕೊಟ್ಟಿತ್ತಂತೆ. ಆದರೆ ಅಂದಿನ ನಾಯಕತ್ವ ಅದನ್ನು ಬಳಸ್ಕೊಳ್ಳಲಿಲ್ಲ ಅಂತ ಇತಿಹಾಸಕಾರರು ಹೇಳ್ತಾರೆ. ಅದೇನು ಆಫರ್, ಅದನ್ನು ನಾವು ಹೇಗೆ ಮಿಸ್ ಮಾಡಿಕೊಂಡ್ವಿ? ವೀಕ್ಷಕರೇ, ಇವತ್ತು ಭಾರತ ಮತ್ತು ಚೀನಾದ ಗಡಿಯಲ್ಲಿ ಸಾವಿರಾರು ಸೈನಿಕರು ಕಣ್ಣಲ್ಲಿ ಎಣ್ಣೆ ಬಿಟ್ಟುಕೊಂಡು ಕಾಯ್ತಾ ಇದ್ದಾರೆ. ಯುದ್ಧದ ಕಾರಮೋಡ ಯಾವಾಗಲೂ ನಮ್ಮ ತಲೆಯ ಮೇಲೆ ತೂಗುಗತ್ತಿಯ ಹಾಗೆ ಕಾಯ್ಕೊಂಡು ಇರಬೇಕಾದಂತಹ ಪರಿಸ್ಥಿತಿ ಇದೆ. ಆದರೆ ಇತಿಹಾಸದ ಪುಟಗಳನ್ನು ಒಮ್ಮೆ ಹಿಂತಿರುಗಿ ನೋಡಿದ್ರೆ ಒಂದು ಕಾಲದಲ್ಲಿ ಇದೇ ಗಡಿ ಸಮಸ್ಯೆಯನ್ನ ಶಾಶ್ವತವಾಗಿ ಬಗೆಹರಿಸಿಕೊಳ್ಳುವಂತಹ ಒಂದು ಸುವರ್ಣಾವಕಾಶ ಭಾರತದ ಬಾಗಿಲಿಗೆ ಬಂದಿತ್ತು ಅನ್ನೋದು ನಿಮಗೆ ಗೊತ್ತಿದೆಯಾ? ಹೌದು, ಅದು 1960 ಕಾಲಘಟ್ಟ ಏಪ್ರಿಲ್ ತಿಂಗಳು ಚೀನಾದ ಪ್ರಧಾನಿ ಸ್ವತಃ ದೆಹಲಿಗೆ ಬಂದು ಭಾರತದ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ಮುಂದೆ ಒಂದು ಪ್ರಸ್ತಾಪ ಇಟ್ಟಿದ್ರು. ಅದನ್ನು ರಾಜತಾಂತ್ರಿಕ ಭಾಷೆಯಲ್ಲಿ ಸ್ವಾಪ್ ಆಫರ್ ಅಥವಾ ಪ್ಯಾಕೇಜ್ ಡೀಲ್ ಅಂತ ಕರೆಯಲಾಗ್ತಾ ಇತ್ತು. ಸರಳವಾಗಿ ಹೇಳಬೇಕಂತಂದ್ರೆ, ನೀವು ಒಂದು ಇಟ್ಕೊಳ್ಳಿ, ಇನ್ನೊಂದು ನಮಗೆ ಬಿಟ್ಬಿಡಿ, ಗಡಿ ಗಲಾಟೆನೇ ಬೇಡ, ಇದನ್ನ ಇಲ್ಲಿಗೆ ಮುಗಿಸ್ಕೊಂಡು ಬಿಡೋಣ ಅಂತ ಹೇಳಲಾಗಿತ್ತಂತೆ. ಜವಾಹರ್ಲಾಲ್ ನೆಹರು ಅವರಿಗೆ ಚೀನಾದ ಪ್ರಧಾನಿ ಹೇಳಿದ್ರಂತೆ, ಯಾವಾಗ 1960 ಕಾಲಘಟ್ಟದಲ್ಲಿ. ಆದರೆ ಭಾರತ ಅಂದು ಆಫರ್ ಅನ್ನ ತಿರಸ್ಕಾರ ಮಾಡಿತು. ಆನಂತರ ನಡೆದಿದ್ದು 1962 ರಕ್ತಸಿಕ್ತ ಯುದ್ಧ. ಹಾಗಾದ್ರೆ ಏನಾಗಿತ್ತು ಆ ಆಫರ್? ಅರುಣಾಚಲ ಪ್ರದೇಶಕ್ಕೂ ಅಕ್ಸಾಯ್ ಚೀನ್ಗೂ ಇರುವಂತಹ ಲಿಂಕ್ ಏನು? ಅಂದು ಆ ಆಫರ್ ಒಪ್ಪಿಕೊಂಡಿದ್ರೆ ಇವತ್ತು ಭಾರತದ ಮ್ಯಾಪ್ ಹೇಗಿರ್ತಾ ಇತ್ತು? ಬನ್ನಿ ಇತಿಹಾಸದ ಪುಟಗಳನ್ನು ಒಂಚೂರು ನೋಡ್ತಾ ಹೋಗೋಣ. ಹಿಂದಿ ಚೀನಿ ಭಾಯ್ ಅಂತ್ಯ ಮತ್ತು ಬಿಕ್ಕಟ್ಟಿನ ಆರಂಭ. ಕತೆ ಶುರುವಾಗುವುದು 1960 ದಶಕದ ಕೊನೆಯಲ್ಲಿ. ಅಲ್ಲಿವರೆಗೂ ಹಿಂದಿ ಚೀನಿ ಭಾಯ್ ಎಂಬ ಘೋಷಣೆ ಮೊಳಗ್ತಾ ಇತ್ತು. ಆದರೆ ಯಾವಾಗ ಚೀನಿ ಟಿಬೇಟ್ ಅನ್ನ ಆಕ್ರಮಿಸಿಕೊಂಡೋ, ಯಾವಾಗ ದಲೈ ಲಾಮಾ ಅವರು ಭಾರತಕ್ಕೆ ಬಂದು ಆಶ್ರಯ ಪಡೆದ್ರೋ, ಅಲ್ಲಿಗೆ ಚೀನಾದ ಅಸಲಿ ಮುಖ ಭಾರತಕ್ಕೆ ಪರಿಚಯವಾಗುತ್ತೆ. ಆ ಸಮಯದಲ್ಲಿ ಪಶ್ಚಿಮ ವಲಯ ಅಂದ್ರೆ ಲಡಾಖ್ ಬಳಿಯ ಅಕ್ಸಾಯ್ ಚೀನಿ ಪ್ರದೇಶ ಗಡಿ ವಿವಾದವನ್ನ ಹೊಂದಿತ್ತು. ಜೊತೆಗೆ ಪೂರ್ವ ವಲಯ, ಅಂದಿನ ನಾರ್ತ್ ಈಸ್ಟ್ ಫ್ರೂಟಿನ್ ಏಜೆನ್ಸಿ ಅಂದ್ರೆ ಇಂದಿನ ಅರುಣಾಚಲ ಪ್ರದೇಶ ಗಡಿ ವಿವಾದಕ್ಕೆ ತುಪ್ಪ ಸುರಿದಂತಾಗಿತ್ತು. 1957 ಭಾರತಕ್ಕೆ ಒಂದು ಆಘಾತಕಾರಿ ಸುದ್ದಿ ತಿಳಿಯುತ್ತೆ. ಅದೇನೆಂದ್ರೆ, ಚೀನಾ ನಮಗೆ ಗೊತ್ತಿಲ್ಲದಂತೆಯೇ ನಮ್ಮ ಅಕ್ಸಾಯ್ ಚೀನ್ ಪ್ರದೇಶದ ಮೂಲಕ ಒಂದು ರಸ್ತೆಯನ್ನ ನಿರ್ಮಾಣ ಮಾಡಿಬಿಟ್ಟಿದೆ. ಅದೇ G219 ಹೈವೇ. ಈ ರಸ್ತೆ ಟಿಬೇಟ್ ಮತ್ತು ಚೀನಾ ಅಕ್ಸಿಯಾಂಗ್ ಪ್ರಾಂತ್ಯವನ್ನ ಜೋಡಿಸುತ್ತೆ. ಇದು ಭಾರತದ ಭೂಭಾಗವಾಗಿದ್ರೂ ಅಲ್ಲಿ ಮನುಷ್ಯರ ಸಂಚಾರ ವಿರಳವಾಗಿದ್ದರಿಂದ ಚೀನಾ ಗುಟ್ಟಾಗಿ ರಸ್ತೆ ನಿರ್ಮಾಣ ಮಾಡಿಬಿಟ್ಟಿತ್ತು. ಇದು ಭಾರತೀಯರಿಗೆ ಆಘಾತ ತಂದಿತ್ತು. ಪಾರ್ಲಿಮೆಂಟ್ನಲ್ಲಿ ನೆಹರು ಅವರ ವಿರುದ್ಧ ಆಕ್ರೋಶ ವ್ಯಕ್ತವಾಯಿತು. ಇನ್ನು ಪರಿಸ್ಥಿತಿ ಕೈ ಮೀರ್ತಾ ಇದೆ ಅಂತ ಗೊತ್ತಾದಾಗ ಶಾಂತಿ ಮಾತುಕತೆಗಾಗಿ ಚೀನಾದ ಪ್ರಧಾನಿ ಚೌ ಎ ಲಾಯ್ ದೆಹಲಿಗೆ ಬರೋದಕ್ಕೆ ಒಪ್ಕೊಳ್ತಾರೆ. ಅದು 1966 ಏಪ್ರಿಲ್ ತಿಂಗಳಲ್ಲಿ. ಆದರೆ ಈ ಬಾರಿ ಸ್ವಾಗತ ಅದ್ದೂರಿಯಾಗಲಿಲ್ಲ. ಜನರಲ್ಲಿ ಚೀನಾದ ಬಗ್ಗೆ ಕೋಪ ಇತ್ತು. ಆದರೂ ಮಾತುಕತೆಗಳು ನಡೀಬೇಕಾಗಿತ್ತಲ್ಲ. ಬರೋಬ್ಬರಿ 20 ಗಂಟೆಗಳ ಕಾಲ ನೆಹರು ಮತ್ತು ಚೌ ಎನ್ ಲಾಯ್ ಮುಖಾಮುಖಿ ಚರ್ಚೆ ಮಾಡ್ತಾರೆ. ಅದರ ಜೊತೆಗೆ ರಕ್ಷಣಾ ಸಚಿವ ಕೃಷ್ಣ ಮೆನನ್ ಮತ್ತು ಅಧಿಕಾರಿಗಳು ಕೂಡ ಇರ್ತಾರೆ. ಈ ಸಂದರ್ಭದಲ್ಲಿ ಚೌ ಎನ್ ಲಾಯ್ ಭಾರತದ ಮುಂದೆ ಆ ಪ್ರಸಿದ್ಧ ಪ್ಯಾಕೇಜ್ ಡೀಲ್ ಅನ್ನ ಮುಂದಿಡ್ತಾರೆ. ಚೀನಾ ಪ್ರಸ್ತಾಪ ತುಂಬಾ ಸರಳವಾಗಿತ್ತು ಮತ್ತು ನೇರವಾಗಿತ್ತು. ಪಾಯಿಂಟ್ ನಂಬರ್ 1, ಪೂರ್ವದಲ್ಲಿ ಅಂದ್ರೆ ಇಂದಿನ ಅರುಣಾಚಲ ಪ್ರದೇಶದ ಮೇಲೆ ಚೀನಾ ತನಗಿರುವ ಹಕ್ಕನ್ನ ಬಿಟ್ಟುಕೊಡುತ್ತೆ. ಮ್ಯಾಕ್ಮಹನ್ ರೇಖೆಯನ್ನ ಅಂತಾರಾಷ್ಟ್ರೀಯ ಗಡಿಗಾಗಿ ಒಪ್ಪಿಕೊಳ್ಳುತ್ತದೆ. ಅಂದ್ರೆ ಅರುಣಾಚಲ ಪ್ರದೇಶ ಸಂಪೂರ್ಣವಾಗಿ ಭಾರತಕ್ಕೆ ಸೇರುತ್ತದೆ. ಇದಕ್ಕೆ ಬದಲಾಗಿ ಪಶ್ಚಿಮದಲ್ಲಿ ಅಂದ್ರೆ ಲಡಾಖ್ನ ಅಕ್ಸಾಯ್ ಚೀನ್ ಪ್ರದೇಶದ ಮೇಲಿನ ಹಕ್ಕನ್ನು ಭಾರತ ಬಿಟ್ಟುಕೊಡಬೇಕು. ಅಲ್ಲಿ ಚೀನಾ ನಿರ್ಮಿಸಿರುವಂತಹ ರಸ್ತೆಯನ್ನ ಮತ್ತು ಚೀನಾದ ನಿಯಂತ್ರಣವನ್ನ ಭಾರತ ಒಪ್ಪಿಕೊಳ್ಳಬೇಕು. ಚೀನಾದ ಲಾಜಿಕ್ ಹೇಗಿತ್ತು ಮಿಸ್ಟರ್ ನೆಹರು ಅವರೇ? ಅಕ್ಸಾಯ್ ಚೀನ್ ಎತ್ತರದ ಪ್ರದೇಶ, ಅಲ್ಲಿ ಹುಲ್ಲುಕಡ್ಡಿಯೂ ಕೂಡ ಬೆಳೆಯೋದಿಲ್ಲ, ಮನುಷ್ಯರು ಕೂಡ ವಾಸವಾಗೋದಿಲ್ಲ. ಅದು ನಿಮಗೆ ಉಪಯೋಗಕ್ಕೆ ಬಾರದ ಜಾಗ. ಆದ್ರೆ ನಮಗೆ ಅಂದ್ರೆ ಚೀನಾಗೆ ಇದು ಜೀವನಾಡಿ. ಯಾಕಂದ್ರೆ ಅದು ನಮ್ಮ 2 ಪ್ರಾಂತ್ಯಗಳನ್ನ ಅರ್ಥಾತ್ ಟಿಬೆಟ್ ಮತ್ತು ಕ್ಸಿಜಿಯಾಂಗ್ ಜೋಡಿಸುವ ಏಕೈಕ ದಾರಿಯಾಗಿದೆ. ಅದಕ್ಕೆ ಪ್ರತಿಯಾಗಿ ಫಲವತ್ತಾದ ಜನವಸತಿ ಇರುವಂತಹ ನೀವು ಆಡಳಿತ ನಡೆಸ್ತಾ ಇರುವ ಅರುಣಾಚಲ ಪ್ರದೇಶವನ್ನ ನಾವು ನಿಮಗೆ ಬಿಟ್ಟು ಕೊಡ್ತೇವೆ
ಕೊಡುಕೊಳ್ಳುವಿಕೆ ಮಾತನಾಡ್ಕೊಳ್ಳೋಣ ಅಂತ ಹೇಳಿದ್ರು. ಇದನ್ನೇ ಸ್ಟೇಟಸ್ ಕ್ಯೂ ಅಥವಾ ಯಥಾಸ್ಥಿತಿ ಒಪ್ಪಂದ ಅಂತ ಹೇಳಲಾಗುತ್ತೆ. ಅಂದ್ರೆ ನನ್ನ ಜಾಗದಲ್ಲಿ ನಾನಿದ್ದೀನಿ, ನಿಮ್ ಜಾಗದಲ್ಲಿ ನೀವಿರಿ, ಇದನ್ನೇ ಗಡಿ ಫಿಕ್ಸಿಂಗ್ ಅಂತ ಮಾಡ್ಕೊಳ್ಳೋಣ ಅಂತ ಚೀನಾ ಮುಂದಾಗುತ್ತೆ. ಇನ್ನು ಭಾರತ ಈ ಆಫರ್ ಅನ್ನ ಯಾಕೆ ತಿರಸ್ಕಾರ ಮಾಡ್ತು? ಇವತ್ತು ನಮಗೆ ಅನಿಸಿರಬಹುದು, ಅರುಣಾಚಲ ಪ್ರದೇಶ ಸೇಫ್ ಆಗಿರ್ತಿತ್ತಲ್ವಾ, ಒಪ್ಕೊಳ್ಬೇಕಾಗಿತ್ತು ಅಂತ. ಆದ್ರೆ ಅಂದಿನ ಪರಿಸ್ಥಿತಿ ಬೇರೆಯೇ ಆಗಿತ್ತು. ನೆಹರು ಈ ಆಫರ್ ಅನ್ನ ನೇರವಾಗಿ ತಿರಸ್ಕಾರ ಮಾಡಿದ್ರು. ಇದಕ್ಕೆ ಪ್ರಮುಖ ಕಾರಣಗಳಿದಾವೆ. ಅಕ್ಸಾಯಿ ಚೀನ್ ಭಾರತದ ಭೂಪಟದ ಅವಿಭಾಜ್ಯ ಅಂಗವಾಗಿತ್ತು. ನನ್ನ ದೇಶದ ಒಂದು ಇಂಚು ಜಾಗವನ್ನ ಪರಕೀಯರಿಗೆ ಬಿಟ್ಟುಕೊಡೋದಿಲ್ಲ ಅನ್ನೋದು ಅಂದಿನ ದೇಶಭಕ್ತಿಯ ನಿಲುವಾಗಿತ್ತು. ಪಾರ್ಲಿಮೆಂಟ್ನಲ್ಲಿ ವಿರೋಧ ಪಕ್ಷಗಳು ಅಟಲ್ ಬಿಹಾರಿ ವಾಜಪೇಯಿ, ಸೋಷಿಯಲಿಸ್ಟ್ ನಾಯಕರು ನೆಹರು ವಿರುದ್ಧ ಮುಗಿಬಿದ್ದಿದ್ರು. ಚೀನಾಗೆ ಶರಣಾಗಬೇಡಿ ಅಂತ ಒತ್ತಡ ಹೇರಿದ್ರು. ಇನ್ನು ಭಾರತದ ಪ್ರಕಾರ ಮ್ಯಾಕ್ ಮಹಾನ್ ರೇಖೆ ಮತ್ತು ಲಡಾಖ್ ಗಡಿ ಇತಿಹಾಸ ಮತ್ತು ಒಪ್ಪಂದಗಳ ಪ್ರಕಾರ ಕಾನೂನಾತ್ಮಕವಾಗಿ ಭಾರತದೇ ಆಗಿತ್ತು. ನಮ್ಮದೇ ಆದ ಜಾಗವನ್ನ ಪಡೆಯೋದಕ್ಕೆ ನಮ್ಮದೇ ಆದ ಇನ್ನೊಂದು ಜಾಗವನ್ನ ಅರ್ಥಾತ್ ಅಕ್ಸಾಯಿ ಚೀನ್ ನಾವು ಯಾಕೆ ಅವ್ರು ಕೊಡಬೇಕು ಅನ್ನೋದು ಭಾರತದ ವಾದವಾಗಿತ್ತು. 1954ರ ಪಂಚಶೀಲ ತತ್ವಗಳಿಗೆ ಚೀನಾ ದ್ರೋಹ ಬಗೆದಿತ್ತು. ಈ ಅಕ್ಸಾಯಿ ಚೀನ್ ಕೊಟ್ಟರೆ ನಾಳೆ ಅವರು ಮತ್ತೊಂದು ಜಾಗವನ್ನು ಕೇಳೋದಿಲ್ಲ ಅನ್ನೋದು ಗ್ಯಾರಂಟಿ ಹೆಂಗೆ ಅನ್ನೋ ಭಯ ಇತ್ತು. ಇನ್ನು ಟಿಬೇಟ್ ಮೇಲಿನ ದಾಳಿಯಿಂದಾಗಿ ಭಾರತದ ಜನಸಂಖ್ಯೆಯಲ್ಲಿ ಚೀನಾ ಬಗ್ಗೆ ತೀವ್ರ ಆಕ್ರೋಶ ಇತ್ತು. ಇಂತಹ ಸಮಯದಲ್ಲಿ ಭೂಮಿ ಬಿಟ್ಟುಕೊಡುವಂತಹ ಒಪ್ಪಂದ ಮಾಡಿಕೊಂಡಿದ್ದೇ ಆದರೆ ನೆಹರು ಸರ್ಕಾರ ಬಿದ್ದು ಹೋಗುವ ಸಾಧ್ಯತೆ ಇತ್ತು. ಕೊನೆಗೂ ಚೌ ಆನ್ ಲಾಯ್ ನಿರಾಶವಾಗಿ ರಾತ್ರಿ ಪತ್ರಿಕಾಗೋಷ್ಠಿ ನಡೆಸಿ ಬಿಜಿಂಗ್ಗೆ ಮರಳಿದ್ರು. ಮಾತುಕತೆ ಮುರಿದು ಬಿತ್ತು. ಇನ್ನು ಮಾತುಕತೆ ಮುರಿದು ಬಿದ್ದ 2 ವರ್ಷಗಳ ನಂತರ ಅಂದ್ರೆ 1962ರಲ್ಲಿ ಚೀನಾ ಭಾರತದ ಮೇಲೆ ಮುಗಿಬೀಳುತ್ತೆ. ಪೂರ್ವದಲ್ಲಿ ಅರುಣಾಚಲ ಪ್ರದೇಶದ ತವಾಂಗ್ ವರೆಗೂ ಚೀನಾ ಸೈನ್ಯ ನುಗ್ಗಿಸ್ಬಿಡುತ್ತೆ. ಪಶ್ಚಿಮದಲ್ಲಿ ಅಕ್ಸಾಯಿ ಚೀನ್ ಅನ್ನ ಸಂಪೂರ್ಣವಾಗಿ ಆಕ್ರಮಿಸಿಕೊಂಡ್ಬಿಡುತ್ತೆ. ಯುದ್ಧ ನಿಂತಾಗ ಏನಾಯ್ತು? ಚೀನಾ ಅಕ್ಸಾಯಿ ಚೀನ್ ಅನ್ನ ತನ್ನ ಬಳಿ ಇಟ್ಕೊಳ್ಳುತ್ತೆ. ಅರುಣಾಚಲ ಪ್ರದೇಶದಿಂದ ತನ್ನ ಸೇನೆಯನ್ನ ಹಿಂದಕ್ಕೆ ಕರೆಸ್ಕೊಂಡ್ಬಿಡುತ್ತೆ. ಆದರೆ 1960ರಲ್ಲಿ ಯಾವ ಆಫರ್ ಕೊಟ್ಟಿತ್ತೋ ಅಂದ್ರೆ ಅಕ್ಸಾಯಿ ಚೀನ್ ಚೀನಾಗೆ, ಅರುಣಾಚಲ ಪ್ರದೇಶ ಭಾರತಕ್ಕೆ, ಯುದ್ಧದ ನಂತರ ಅಘೋಷಿತವಾಗಿ ಅದೇ ಪರಿಸ್ಥಿತಿ ನಿರ್ಮಾಣವಾಯಿತು. ಹೀಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅನ್ನುವಂತಹದ್ದು ಈಗ ನಮಗನ್ಸುತ್ತೆ. ಆದ್ರೆ 1 ಇಂಚು ಕೂಡ ಬಿಡೋದಿಲ್ಲ ಅಂತ ಜವಾಹರ್ಲಾಲ್ ನೆಹರು ಅವರು ಶಪಥ ಮಾಡಿದ್ದು ನಿಜವಾಯಿತು. ಇದುವೇ ನೋಡಿ ಚೀನಾ ಮತ್ತು ಭಾರತದ ನಡುವೆ ನಡೀತಾ ಇರುವಂತಹ ಯುದ್ಧ. ಇದ್ರ ಬಗ್ಗೆ ನಿಮಗೇನನ್ಸುತ್ತೆ? ಅಂದು ನೆಹರು ಅವರು ತಪ್ಪು ಮಾಡಿದ್ರಾ? ನಿಮಗೇನನ್ಸುತ್ತೆ? ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಎಪಿಸೋಡ್ ನೊಂದಿಗೆ ಮತ್ತೆ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ.